ಗಜೇಂದ್ರಗಡದ ಉತ್ತಮ ವಲಯದ ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಶನಿವಾರದಂದು ನಗರದ ಗಂಗೋತ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಭ್ರಮದಿಂದ ನಡೆಯಿತು. ಇನ್ನು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಬೇರೆ ಕ್ಲಸ್ಟರ್ನಿಂದ ನಿರ್ಣಾಯಕರಾಗಿ ಆಗಮಿಸ್ಯಾರ. ಅವರು ಚೆನ್ನಾಗಿ ಇರುವಂತಹ ಚೆನ್ನಾಗಿ ಹೇಳುವಂತಹ ವಿದ್ಯಾರ್ಥಿಗಳನ್ನ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ನಿಮ್ಮನ್ನ ವಿನ್ನರ್ ಮಾಡಿ ತಾಲೂಕು ಮಟ್ಟಕ್ಕೆ ಕಳಿಸ್ತಾ ಇದ್ದಾರೆ. ತಾಲೂಕಿನಲ್ಲಿ ಕೂಡ ನೀವು ಇನ್ನೂ ಹೆಚ್ಚಾಗಿ ಪರಿಶ್ರಮವನ್ನು ಪಟ್ಟು ನಿಮ್ಮ ಶಾಲೆಯ ಶಿಕ್ಷಕರು ಹೇಳ್ಕೊಟ್ಟಿದ್ದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದನ್ನು ಕಲಿತು ನೀವು ತಾಲೂಕು ಮಟ್ಟದಲ್ಲಿ ಕೂಡ ವಿನ್ ಆದ್ರೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಿ. ಜಿಲ್ಲಾ ಮಟ್ಟದಲ್ಲಿ ವಿನ್ ಆದ್ರೆ ಅಲ್ಲಿಗೆ ಹೈಯರ್ ಕ್ಲಾಸಿಗೆ ಕ್ಲೋಸ್ ಆದ್ರೆ ರಾಜ್ಯ ಮಟ್ಟ ಇರೋದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಾತ್ರ. ಅದಕ್ಕೋಸ್ಕರವಾಗಿ ಚೆನ್ನಾಗಿ ನೀವು ಏನ್ ಮಾಡ್ರಿ, ಇವತ್ತಿನ ದಿವಸ ನಿಮ್ಮ ಕಲೆಯನ್ನ ಅನಾವರಣ ಮಾಡುವಂತ ಒಂದು ಕೆಲಸ. ನಾವು ಮೊನ್ನೆ ದಿವಸ ಶನಿವಾರ ದಿವಸ ಈ ಶಾಲೆಗೆ ಮೊನ್ನೆ ಗುರುವಾರ ದಿವಸ ಈ ಶಾಲೆಗೆ ಬಂದಿದ್ವಿ. ನಾವು ಅಪ್ಪು ಸರ್ಗೆ ಮತ್ತು ಮೇಡಮ್ ಅವ್ರಿಗೆ ಹೇಳಿದ್ವಿ, ಬಹಳಷ್ಟು ವರ್ಣರಂಜಿತವಾಗಿ ಮಾಡೋದು ಬ್ಯಾಡ್ರಿ ಮೇಡಮ್ಮ, ಒಂದು ಹಾಲ್ ದೊಡ್ಡದಾಗೈತೆ, ಚೆನ್ನಾಗೈತೆ, ವಾತಾವರಣ ಶಾಲೆಯಲ್ಲಿ ಚೆನ್ನಾಗಿ ವಾತಾವರಣ ಐತೆ, ಬಹಳಷ್ಟು ಖರ್ಚು ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಅಗ್ಲಿ ಸಿಂಪಲ್ ಆಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದ್ವಿ. ಆದ್ರೆ ನಮ್ಗೆ ಒನ್ನಾಲ್ ಸರ್ ನಿಮ್ ರಾತ್ರಿ ಹೇಳಿದ್ರು, ಸರ್ ಅವ್ರಿಗೆ ಹೇಳಿದ ಮಾತು ಕೇಳೇ ಇಲ್ಲ, ಅವ್ರು ದೊಡ್ಡದಾಗಿ ವೇದಿಕೆ ಹಾಕಿಬಿಟ್ಟಾರ, ಬಹಳಷ್ಟು ವರ್ಣರಂಜನೀಯವಾಗಿ ಕೆಲಸವನ್ನು ಮಾಡಾಕತ್ತಾರೆ, ಬಹಳ ದೊಡ್ಡ ವೇದಿಕೆಯನ್ನು ಹಾಕಿಬಿಟ್ಟಾರ ಅಂತ ಹೇಳಿದ್ರು. ವಿಶೇಷವಾಗಿ ನಾವು ಇಲಾಖೆ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಯಾಕಂದ್ರೆ ಒಬ್ಬ ಮನುಷ್ಯ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಇಷ್ಟಪಟ್ಟು ಮಾಡ್ಬೇಕಂತ, ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದಾಗ ಅದಕ್ಕೊಂದು ಪ್ರತಿಫಲ ಸಿಗುತ್ತಂತ. ಆ ಒಂದು ಕೆಲಸವನ್ನು ಇವತ್ತಿನ ದಿವಸ ಗಂಗೋತ್ರಿ ಶಾಲೆಯವರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ಇದು ಎಲ್ಲ ಗುರುಗಳು ಹೇಳಿದಂಗೆ ಮಾತಾಡ್ಕೊಂತ ಇರೋ ಟೈಮಲ್ಲ ನಿಮ್ದೆಲ್ಲ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥ ಒಂದು ಸಮಯ. ನಾನು ಹೇಳೋದು ಇಷ್ಟ, ನಾನು ಸ್ವತಃ ನವೋದಯ ಸ್ಕೂಲ್ ಒಳಗೆ ಕಲ್ತೀನಿ. ಅವಾಗ ನವೋದಯ ಸ್ಕೂಲ್ನಾಗ ನಮಗೆ ಅವಾಗ 5th ಸ್ಟ್ಯಾಂಡರ್ಡಿಗೆ ಇಂಥ ವೇದಿಕೆಗಳನ್ನು ನಿರ್ಮಾಣ ಮಾಡ್ತಿದ್ರು. ಆಗ ನಮ್ಗೆ ಅವಾಗ ಒಂದು ಸ್ಟೇಜ್ ಕರೇಜ್ ಅನ್ನೋದು ಸಿಗ್ತಿತ್ತು. ಈಗಿಂದ ನಮ್ಮ ಸರ್ಕಾರ ಇಲಾಖೆ ಇಂಥ ವೇದಿಕೆ ನಿರ್ಮಾಣ ಮಾಡಕಂತೈತಿ. ಇದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳೇ, ನಮ್ಮದು ಭಾರತ ದೇಶ ಅತಿ ಮುನ್ನುಗ್ಗುವಂಥ ದೇಶ. ಟೆಕ್ನಾಲಜಿಯಿಂದ ಇರ್ಬೋದು, ಶೈಕ್ಷಣಿಕದಿಂದ ಇರ್ಬೋದು, ಎಲ್ಲದರೊಳಗೂ ಒಂದು ಉನ್ನತ ಸ್ಥಾನದಲ್ಲಿ ದೇಶ ಐತಿ. ಹಾಗಾಗಿ ಮುದ್ದು ಮಕ್ಕಳು ಹೊರಗಿನ ಜಗತ್ತು ಭಾಳ ದೊಡ್ಡದೈತಿ. ಅದಕ್ಕೆಲ್ಲ ನೀವು ಪರಿಶ್ರಮ ಪಟ್ಟು ಇಂಥ ವೇದಿಕೆಗಳನ್ನು ಸದುಪಯೋಗ ಪಡಿಸ್ಕೋಬೇಕು, ಅಂಜಬಾರ್ದು. ನಾನು ಒಂದು ಉದಾಹರಣೆ ಹೇಳ್ತೀನಿ. ದೇವರು ಭೂಮಿಗೆ ಬಂದಾಗ ಒಬ್ಬ ಗಂಡ ಹೆಂಡತಿ ಜಗಳ ಮಾಡತ್ತಿದ್ರಂತ. ಅವರು ಜಗಳ ಮಾಡೋದು ನೋಡಿ ಬಂದು ದೇವ್ರು ಕೇಳ್ತಾನ, ಇಷ್ಟಾಗಿ ಜಗಳ ಮಾಡ್ತೀರಿ, ನಿಮ್ಗೆ ಇಬ್ಬರಿಗೂ ಒಂದೊಂದು ವರ ಕೊಡ್ತೀನಿ ಕೇಳ್ಕೊರಿ ಅನ್ನಂತ. ಅವರು ಏನೋ ಒಂಥರ ಬುದ್ಧಿವಂತರಿದ್ದಿಲ್ಲಂತ. ಆ ಸಿಟ್ಟಿನ ರಭಸೊಳಗೆ ದೇವರಿಗೆ ನನ್ನ ಗಂಡನ್ನ ಹಂದಿ ಮಾಡಂತ ಹೇಳ್ತಂದಂತ. ಹೇಳ್ತೀನಿ ನನ್ನ ಗಂಡನ್ನು ಹಂದಿ ಮಾಡಂತಂದು. ಇಬ್ರು ಹಂದಿ ಆಗಿ ಹೋಗ್ಬಿಟ್ರಂತ, ವರ ಕೊಟ್ಟನಂತ. ಹೊಳ್ಳಿ ಇನ್ನೊಂದು ಕಡೆ ಹೋಗ್ತಾನಂತ. ದೇವರು ಅತಿ ಶಾಣೆ ಇರ್ತಾನಂತವ, ಎಲ್ಲಾರ್ಕಿಂತ ದೊಡ್ಡ ಶಾಣೆ ನಾನಾ ಅಂತ ತಿಳ್ಕೊಂಡಿರ್ತಾನಂತ. ಅವನ ಕಡೆ ಹೋಗಿ ದೇವ್ರು ಕೇಳ್ತಾನಂತ, ನಿನಗೇನು ವರ ಕೊಡ್ಬೇಕಪ್ಪ ಅಂತಂದು. ನೀ ಏನು ನಾನು ವರ ಕೊಡ್ತೀನಿ, ನಾ ಎಲ್ಲಾರ್ಕಿಂತ ಶಾಣೆ ಇದನ್ನ ನಡಿ ಅಂತಂದು ದೇವ್ರು ಹಂಗಸು ಹೋಗ್ತಾನಂತ. ಇನ್ನೊಬ್ಬ ನಿಮ್ಮಂಥ ಶಾಣೆ ಹುಡುಗನ ಕಡೆ ಹೋಗ್ತಾನಂತ. ನೀವೆಲ್ಲರೂ ಎಷ್ಟು ಶಾಣೆ ಇರೋದಿರಲ್ಲ ಅಂತ ಹುಡುಗನ ಕಡೆ ಹೋಗ್ತಾನಂತ ದೇವರು. ಆ ಮನುಷ್ಯಾಗ ಅತಿ ಬಡತನ ಇರುತ್ತೆ. ಹೆಂಡತಿ, ಆಮೇಲೆ ತಂದೆ ತಾಯಿಗೆ ಇಬ್ರಿಗೂ ಕಾಣ್ತಿರಂಗಿಲ್ಲ. ಹೇಳ್ತಿರ್ತಾಳ, ಎಷ್ಟೋ ದಿನದಿಂದ ಮಕ್ಕಳಾಗಿರಂಗಿಲ್ಲ ಆ ಹೆಂಡತಿಗೆ. ಅಂತ ಅವನ ಕಡೆ ಹೋಗ್ತಾರಂತ ದೇವರು, ನಿನಗೇನು ವರ ಕೊಡ್ಬೇಕಪ್ಪ ಅಂತನಂತ. ಅವ ಶಾಣೆ ಇದ್ದವ, ನೀವು ಹೇಳಕಂತ ಕರೆಯೋ ಸುಳ್ಳು ಅಂತ ಕೇಳಿದ್ನಂತ. ಇಲ್ಲ, ನಾ ಕರೆನ ಹೇಳಕಂತೀನಿ, ನಿನಗೇನು ವರ ಬೇಕು ಕೇಳು ಅನ್ನಂತ. ಅವ ನಿಮ್ಮಂಥ ಬುದ್ಧಿವಂತ ಇದ್ದಿದ್ದ ಕಾರಣ ಒಂದು 5 ನಿಮಿಷ ಟೈಮ್ ಕೊಡ್ದೇವ್ರ ಅಂತ ಕೇಳಿದ್ನಂತ. 5 ನಿಮಿಷ ಟೈಮ್ ಕೊಟ್ಟು ಮನೆಗೆ ಹೋದ್ನಂತ. ಮನೆಗೆ ಹೋಗಿ ತಂದೆ ತಾಯಿ ಕೇಳ್ತಾನೆ, ದೇವ್ರು ಹಿಂಗೆ ಪ್ರತ್ಯಕ್ಷ ಆಗಿತ್ತು ನನಗೆ, ವರ ಕೇಳ್ಯಾನ, ಅದಕ್ಕೆ ಏನು ಕೇಳಿ ಅಂತಂದು. ತಂದೆ ತಾಯಿ ಇಬ್ಬರು ನಮ್ಮಿಬ್ರಿಗೂ ಕಣ್ಣು ಕೊಡಣ್ಣಪ್ಪ, ಸಾಯೋ ಸ್ಥಿತಿ ಒಳಗೆ ಈ ಜಗತ್ತನ್ನು ನೋಡಿ ಖುಷಿ ಪಟ್ಟು ಸಾಯ್ತೀವಿ ಅಂದ್ರಂತ. ಹೆಂಡತಿ ಕೇಳಿನಂತ, ನಿನಗೇನು ಬೇಕು? ನನಗೆ ಮಗುನ ಆಗಿಲ್ರಿ, ಮಗು ಕೊಡ ಅಂತ ಕೇಳ್ರಿ ಹಂಗಂತ. ಹಿಂಗೆಲ್ಲ ಕೇಳಿದಾಗ ಇವಂಗೆ ಏನು ಬೇಕಾಗಿತ್ತು? ಹಣ ಬೇಕಾಗಿತ್ತು, ಬಡತನ ಇತ್ತು. ಮೂರನ್ನು ಒಂದೇ ಸಲ ಹೆಂಗೆ ಕೇಳ್ಬೇಕಪ್ಪ ದೇವ್ರಿಗೆ? ದೇವ್ರು ಕೇಳಿದ್ದು ಒಂದೇ ವರ ಕೇಳ್ಯಾನ. ಅವಾಗ ಏನು ಹೇಳ್ತಾನಂದ್ರೆ, ಅವ ನನ್ನ ಹುಟ್ಟಿಸಿದಂಥ ತಂದೆ ತಾಯಿಗೆ ನನ್ನ ಮಗುವನ್ನ ಬಂಗಾರ ತೊಟ್ಲೊಳಗೆ ನೋಡುವಂಥ ಅವಕಾಶ ಕೊಡಪ್ಪ ಅಂತ ದೇವ್ರಿಗೆ ಕೇಳಿದ್ನಂತೆ. ಹಂಗೆ
ಅವಕಾಶ ಏನು ಇರ್ತಾವಲ್ಲ ಕಾಡು ಕುದುರೆ ಇದ್ದಂಗಂತ. ಅದ್ರ ಮ್ಯಾಲಿನ ಯಾರು ಸವಾರಿ ಮಾಡ್ತಾರ, ಇನ್ ಟೈಮ್ನಾಗ ಯಾರು ಸವಾರಿ ಮಾಡ್ತಾರ ಅವರು ಸಕ್ಸಸ್ ಆಕ್ಕಾರ. ಇಲ್ಲಾಂದ್ರೆ ಆ ಕಾಡು ಕುದುರೆ ಇನ್ನೊಬ್ಬರು ಸವಾರನ್ನ ಹುಡ್ಕೊಂಡು ಹೋಗುತ್ತೆ. ಏನು ಹೇಳಕಂತೀನಿ ಅಂದ್ರೆ ಇದ್ರ ಅರ್ಥ ಇಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊರಿ, ಅವಕಾಶ ವಂಚಿತರಾಗಬೇಡ್ರಿ, ಎಲ್ಲರೂ ಪಾಲ್ಗೊಳ್ರಿ ಅಂತ ಹೇಳಿ ನಿರ್ಣಾಯಕರಿಗೆ ಎಲ್ಲ ಗುರುಗಳು ಹೇಳ್ಯಾರ. ಅದ್ರಂಗೆ ಅವರು ನಿರ್ಣಯ ತಗೊಳ್ಳಿ. ಏನು ಸಾಧ್ಯ ಆದಷ್ಟು ನಮ್ಮ ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿಗೆ ವಿನ್ ಮಾಡೋಕ್ಕೆ ಅವಕಾಶ ಮಾಡಿರಿ ಅಂತ ಹೇಳಿ ಎಲ್ಲ ನಮ್ಮ ಗುರುಗಳಿಗೆ ಸೂಪರ್. ಯಾರು ಕಲಿಸ್ಯಾರ ಮಾಡು? ನಿಮ್ಮ ಮಮ್ಮಿ ಕಲಿಸ್ಯಾರ? ನಿಮ್ಮ ಸ್ಕೂಲ್ನ ಟೀಚರೇ ಇರಲಿಲ್ಲ, ಯಾರೋ ಹಾಡ್ಸಿಲ್ಲ ಅಂತೆ. ಯಾವ ಟೀಚರ್ ತಗೊಂಡು ವೆರಿ ಗುಡ್. ಇನ್ನೊಂದು ಸ್ವಲ್ಪ ಮಮ್ಮಿ ನೆನ್ಸ್ ಮಾಡಿ